ಹಲೋ ಗೈಸ್, ಹೇಗಿದ್ದೀರಾ? NMD ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ನಾನು ನವೀನ್ ಮಾತಾಡ್ತಾ ಇದ್ದೀನಿ ಇಸ್ರೇಲಿಂದ. ಇವತ್ತು ಯೋಮ್ ಕಿಪ್ಪರು ನೋಡಿ, ಇವರು ಎಷ್ಟು ಫಾಲೋ ಮಾಡ್ತಾರೆ ಯೋಮ್ ಕಿಪ್ಪರಿಗೆ. ಒಂದು ಗಾಡಿನೂ ಹೋಗಲ್ಲ ನೋಡಿ, ಎಲ್ಲ ರೋಡಿಂದ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಇವತ್ತು ಇವರಿಗೆ ಉಪವಾಸ ಇತ್ತು. ಇವರ ಮಧ್ಯೆ ಹೋಗ್ತಾ ಇದ್ದೆ ನೋಡಿ, ನಾನು ರೋಡಲ್ಲಿ ನಡೀತಾ ಇದ್ದೀನಿ ನೋಡಿ, ಹೆಂಗಿದೆ ನೋಡೋಕ್ಕೆ ನನಗೂ ಖುಷಿ ಆಗ್ತಿದೆ. ಇವತ್ತು ಅವರೊಟ್ಟಿಗೆ ಆ ಕಡೆ ಈ ಕಡೆ ಹೋಗ್ತಾ ಇದ್ದೇನೆ ನೋಡಿ. ಅಂದರೆ ರೋಡಲ್ಲಿ ಒಂದು ಗಾಡಿನೂ ಹೋಗಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ನೋಡಿ ನೋಡಿ, ಇವತ್ತು ಯೋಮ್ ಕಿಪ್ಪರು, ಇವರಿಗೆ ಹಬ್ಬ ಇವತ್ತು. ಅಂದರೆ ನಾಳೆ ಹಬ್ಬ, ಇವತ್ತು ಉಪವಾಸ ಅವರಿಗೆ. ಈ ಜೂಯಿಷ್ನವರು ಎಷ್ಟು ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ ನೋಡಿ, ರೋಡಲ್ಲೇ ಹೋಗ್ತಾ ಇದ್ದಾರೆ, ಒಂದು ಗಾಡಿನೂ ಹೋಗಲ್ಲ ಇವತ್ತು. ಇವರು ಜೂಯಿಷ್ನವರು ಮೊಬೈಲ್ ಯೂಸ್ ಮಾಡಲ್ಲ, ನಾನು ಯೂಸ್ ಮಾಡ್ತಾ ಇದ್ದೀನಿ. ಆದರೂ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅವರ ಮುಂದೆ. ಮಕ್ಕಳು ಸೈಕಲಲ್ಲಿ ಓಡ್ತಾ ಇದ್ದಾರೆ ಆ ಕಡೆ ಈ ಕಡೆ. ಅಂದರೆ ಇವತ್ತು ಗಾಡಿ ಹೋಗಲ್ಲ, ಅದಕ್ಕೋಸ್ಕರ ನೋಡಿ ಎಷ್ಟು ರೋಡಲ್ಲೇ ಹೋಗ್ತಾ ಇದ್ದೀವಿ ನೋಡಿ. ರೋಡಲ್ಲೇ ಒಂದು ಗಾಡಿನೂ ಹೋಗಲ್ಲ ಇವತ್ತು. ಎಲ್ಲರೂ ವೈಟ್ ಡ್ರೆಸ್ ಹಾಕ್ತಿರ್ತಾರೆ ನೋಡಿ, ಎಲ್ಲರೂ ವೈಟ್ ಡ್ರೆಸ್ ಹಾಕ್ತಾರೆ ನೋಡಿ, ಎಲ್ಲರೂ ವೈಟ್ ಡ್ರೆಸ್ ಹಾಕ್ತಾರೆ. ಗದೋಲ್ ವೀನು ವೀನು ವೀನು, ವಾವ್, ಬ್ಯೂಟಿಫುಲ್, ಬ್ಯೂಟಿಫುಲ್, ನೈಸ್. Yom Kippur, okay? Yom Kippur. Telepon, en telepon, en televizia. Ani asur, ani udah, ani lo. Yalla. Shana toba. Toda, kak sameyak. ಇಲ್ಲಿಯ ಜೀವಿಸಿಗಳು ಎಷ್ಟು ತುಂಬ ಒಳ್ಳೆಯವರು ನೋಡಿ, ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ. ಅಂದರೆ ನಾನು ಅವರು ಯೂಸ್ ಮಾಡಲ್ಲ ಮೊಬೈಲು, ಅಂದರೆ ಅವ್ರಿಗೆ ಗೊತ್ತು ನಾನು ಇಂಡಿಯನ್ ಅಂತೇಳಿ, ಅದಕ್ಕೋಸ್ಕರ ಅವರು ಏನು ಹೇಳ್ತಾ ಇಲ್ಲ. ಯೋಮ್ ಕಿಪ್ಪುರು ಯಹೂದಿ ಧರ್ಮದಲ್ಲಿ ವರ್ಷದ ಅತ್ಯಂತ ಪವಿತ್ರ ದಿನವಾಗಿದೆ. ಇದು ಸೆಪ್ಟೆಂಬರ್ ಅಂತ್ಯ ಅಥವಾ ಅಕ್ಟೋಬರ್ ಆರಂಭದಲ್ಲಿ ಬರುವ ದಿನಾಂಕಕ್ಕೆ ಅನುಗುಣವಾಗಿರುತ್ತದೆ. ಸಾಂಪ್ರದಾಯಿಕ ಯಹೂದಿ ಜನರಿಗೆ ಇದು ಪ್ರಾಥಮಿಕವಾಗಿ ಪ್ರಾಯಶ್ಚಿತ ಮತ್ತು ಪಶ್ಚಾತ್ತಾಪದ ಮೇಲೆ ಕೇಂದ್ರೀಕೃತವಾಗಿದೆ. ಅಂದರೆ ಯಹೂದಿಗಳು ಸಾಂಪ್ರದಾಯಿಕವಾಗಿ ದೇವರಿಂದ ಮತ್ತು ನಮ್ಮ ಸಹ ಮಾನವರಿಂದ ನಮ್ಮ ತಪ್ಪುಗಳಿಗೆ ಕ್ಷಮೆ ಕೇಳುತ್ತಾರೆ. ಉಪವಾಸ, ನೀರನ್ನು ಕುಡಿಯುವುದಿಲ್ಲ, ಆಹಾರವನ್ನು ಸೇವಿಸುವುದಿಲ್ಲ, ಚರ್ಮದ ಬೂಟುಗಳನ್ನು ಧರಿಸುವುದಿಲ್ಲ, ಸ್ನಾನ ಮಾಡುವುದಿಲ್ಲ.